ಹೋಗಿ ಗಳಗಳ ಅಳ್ಕೋತ ಕುಂತಾನ ಅಣ್ಣನ ಎದರೀಗ ಅವಾಗ ಹೊಟ್ಟೆಗೆ ಬೆಂಕಿ ಬಿದ್ದಂಗ ಆಗ್ಯದ ಸತ್ಯದ ಅಣ್ಣಗ ಕಡಿಗಾಗುವಾಗ ತಮ್ಮ 3 ಮಾತ ಹೇಳಿದ್ದೆ ನಿನಗ ನೀನು ಎಲ್ಲ ಕೆಡಿಸಿಕೊಂಡಿದೆ ಅಂದ್ರ ನಿನ್ನ ಕೈ ಮ್ಯಾಗ ಯಾಕಾಗಲಕ ಹೋಗಿದ್ದು ಇನ್ನ ಹೊರಳಿ ಮಾತ್ರ ಬರುವುದಿಲ್ಲ ನಾವು 2 ಪಾಲ ಮಾಡೋನಪ್ಪ ಇದ್ದಾಸ್ತಿ ಒಳಗ ಅವಾಗ ನೀಚ ವಿಚಾರ ಮಾಡತಾನ ತನ್ನ ಮನದಾಗ ಯಾರ ಪಾಲ ಯಾರಿಗೆ ಬೇಕಾಗ್ಯಾದ ಗೊತ್ತಿಲ್ಲೋ ನನಗ ನಿನ್ನ ಪಾಲದೊಳಗ ನನಗ ಹೊಟ್ಟೆ ಮಾತ್ರ ಜರೂರ ಇಲ್ಲ 2 ಚಲೋ ಎತ್ಗಳು ಇಸ್ಬಿಟ್ಟು ನನಗ ಹೇಳ್ತಾನ ಹಿಂಗ ಚಲೋ 2 ಎತ್ಗಳು ನೀನು ನಿನ್ನ ಕೈ ಮ್ಯಾಗ ಇಸ್ಬಿಟ್ರಂದ್ರ ನಾನು ಒಕ್ಕಲತನ ಮಾಡ್ತೀನಿ ಅಣ್ಣ ನಮ್ಮ ಊರಾಗ ಅವಾಗ ಸತ್ಯದ ಅಣ್ಣ ಅಂದ್ರ ಕೇಳ್ರಿ ಇದ್ದ ಹ್ಯಾಂಗ ಅವನ ಮನಸ್ಸಂದ್ರ ಕೇಳ್ರಿ ಒಂದು ಸಾಗರ ಇದ್ದಾಗ ಯಾವಾಗ ನಮ್ಮ ತಮ್ಮ ಇದ್ದವ ಬಂದು ಎಷ್ಟು ನನಗ ಬೇಡ್ಕೋತಾನಂದ್ರ 10,000 ರೂಪಾಯಿ ಕಟ್ಕೊಂಡಾನ ತನ್ನ ಟೊಂಕಿಗ 10,000 ರೂಪಾಯಿ ಕಟ್ಕೊಂಡು ಅಣ್ಣತಮ್ರು ಕೂಡಿ ಹೊಂಟ ಮುಂದ ಬರುವುದ್ರ ಒಳಗ ಕೇಳಿ ನೀರಡಿಕೆ ಆಗ್ಯಾದ ಬರ್ಪು ಮುಂದ ನಡ್ಕೋತೆ ಹೋಗುದು ಇತ್ತು ಗಾಡಿ ಅನುಕೂಲ ಇದ್ದಿಲ್ಲ ಈ ಸತ್ಯದ ಅಣ್ಣಗ ಕೆಟ್ಟ ಬಿಸಿಲಾಗ ನೀರಡಿಕೆ ಮಾತ್ರ ಆಗ್ಯದಪ್ಪ ಈ ಕಡೆ ನೋಡೂರ್ ಒಳಗ ಒಂದು ಹಾಳ ಭಾವಿ ಬಿದ್ದಾದ ಅಣ್ಣ ನ್ಯಾದ ಬಿದ್ದಾದ ಇವರಿಗೆ ಹ್ಯಾಂಗರೆ ಮಾಡಿ ನಮ್ಮ ಅಣ್ಣ ಜೀವ ಹೊಡಿಬೇಕಂತ ಅಂತನ ಅವ ಜೋರ ಸತ್ತದ ಅಣ್ಣಗ ನೀರಡಿಕೆ ಆಯ್ತು ತಮ್ಮನ ಮುಂದ ಹೇಳ್ತಾನ ನಿಂತು ತಮ್ಮ ಭಯಂಕರ ನೀರಡಿಕೆ ಆಗ್ಯಾದಪ್ಪ ಕೆಟ್ಟ ಬಿಸಿಲಾಗ ಎಲ್ಲರ ನೀರು ಸಿಕ್ಕರ ತಂದು ಹಾಕಪ್ಪ ನೀನು ನನ್ನ ಬಾಯಾಗ ಅಲ್ಲಿ ಹಾಳ ಬಾವಿ ಇತ್ತ ಒಂದು ಕೇಳ್ರಿ ಮಗಲಾಗ ಆಡಿನ ಮಲಿ ಅಂತ ಜೋಡಿ ಬ್ರಣ ತಮ್ಮರಿದ್ರು ಎಲ್ಲಂದ್ರ ಬಳ್ಳಿಗಾವ ಪಟ್ಟಣದಾಗ ಸತ್ಯದ ಅಣ್ಣ ಹಿಂಗ ಹೇಳ್ದ ನೀಚಿದ್ದವ ವಿಚಾರ ಮಾಡ್ದ ಇದೇ ಒಳ್ಳೆ ಸಮಯ ಸಾಧಿಸಿ ಮಾತ್ರ ಬಂದಾದ ನನಗ ಹೆಂಗರೆ ಮಾಡಿ ನಮ್ಮ ಅಣ್ಣಗಿಳಿಸಬೇಕು ಬಾವಿಯ ಒಳಗ ಅವ ಒಳಗಿಳಿದ ಕೂಡ್ಲೆ ಕಲ್ಲ ಒಗದು ಸಾಯಿ ಹೊಡಿಬೇಕು ಹಿಂಗ ಒಳಗಿಳಿದ ಕೂಡ್ಲೆ ನಾನು ಕಲ್ಲ ಎತ್ತಿ ಒಗಿಯಬೇಕು ಹಿಂಗ ವಿಚಾರ ಮಾಡಿ ಕರ್ಕೊಂಡು ಮಾತ್ರ ಬಂದಾನಲ್ಲೇಗ ಅಣ್ಣ ಇದ್ದವ ಬಾಯಾಗ ಹಿಡ್ದ ಇವ ಕೈಯಾಗ ಒಂದು ಕಲ್ಲ ಹಿಡ್ದ ಹೋಗಿ ನೀರಿ ಮಾತ್ರ ಕುಡಿಯತ್ತಿದ್ದ ಅಷ್ಟರ ಒಳಗ ಹಾಂಡಿಗೆ ಕಲ್ಲ ಎತ್ತಿ ಹಿಡ್ದಾನವ ತನ್ನ ಕೈಯಾಗ ಎತ್ತಿ ಕಲ್ಲು ಬಿಟ್ರು ಕಲ್ಲು ಬೀಳಲಿಲ್ಲ ಅಣ್ಣನ ಮ್ಯಾಗ ಸತ್ಯ ಇದ್ದಲ್ಲಿ ಭಗವಂತ ಬಂದು ಮಾತ್ರ ಕಾಯತಾನ ಕಲ್ಲ ಯಾಕ ಬೀಳಲ್ಲಂತ ಅವ ನೋಡುವುದರೊಳಗ ಮ್ಯಾಗ ನೋಡುವುದರೊಳಗ ಧೂರಿನ ಮ್ಯಾಗ ಬೆತ್ತು ಸಿಡದ ಅವಾಗ ನೀಚಿದ್ದ ಹಳ್ಳಿ ವಿಚಾರ ಮಾಡ್ಯಾನ ಹ್ಯಾಂಗ ಊರ ಸಾಯಿ ಮಾತ್ರ ಹೊಡಿಯಬಾರದು ನನ್ನ ಅಣ್ಣಾಗ ಇವನ 2 ಕಣ್ಣ ಕೈಲಾರ್ದೆ ಬಿಡಬಾರ್ದಂತ ನಾವಾಗ ಸತ್ಯ
ಇತ್ತ ಕೇಳ್ರಿ ಭಾವಿಯ ಮ್ಯಾಗ ಶ್ರೀಗಂಧದ ಮರ ಇತ್ತು ಮರಕ ಬಂದು ಕುಂತ ನೈವ ಅಲ್ಲಿ ಕುಂದ್ರದ್ರೊಳಗ ನಿದ್ದಿ ಮಾತ್ರ ಬಂದದಿವನೀಗ ಸ್ವಲ್ಪ ವಿಶ್ರಾಂತಿ ತಗೋತೀನಿ ಹಿಂದ್ರಗಡೆ ಹೋಗಮಂತ ಅಂದ ನವನೀಗ ಇಷ್ಟೇ ಬೇಕಾಗಿತ್ತು ಕೇಳ್ರಿ ಆ ನೀಚ ತಮ್ಮಗ ಗಿಡದ ನೆರಳಿಗೆ ಅಣ್ಣಗ ಕೇಳ್ರಿ ನಿದ್ರಿ ಮಾತ್ರ ಹತ್ಯದರಣ್ಣ ಎರಡು ಚಲೋ ಮುಳ್ಳ ಹಿಡ್ಕೊಂಡಾನ ತನ್ನ ಕೈಯಾಗ ಎರಡು ಖಾರಿ ಮುಳ್ಳ ಹಿಡಿದು ಅಣ್ಣನ ಎದಿ ಮ್ಯಾಗ ಹೋಗಿ ಕುಂತನ ಜಡದು ಮಗನೇ ನೆನಸುವಂತ ಅಂದನ ನಿನ್ನ ದೇವರೀಗ ಹಿಂದ ವಿಚಾರ ಮಾಡ್ಲಾರ್ದೆ ಮಾತ್ರ ಚುಚ್ಚನ ಕಣ್ಣಾಗ ಅವಾಗ ಹೊಟ್ಯಾಗ ಬೆಂಕಿ ಬಿದ್ದಂಗಾಯ್ತು ಸತ್ಯದ ಕಣ್ಣಾಗ ಇವ ಚುಚ್ಚಿದ ಕೂಡಲೇ ಸತ್ಯದ ಅಣ್ಣ ಹೇಳತಾನ ನಾಯನ ಹಂತ ಕೆಟ್ಟ ಕೆಲಸ ಮಾಡಿ ನಿನಗ ನಾಯನಂತ ಕೆಟ್ಟ ಕೆಲಸ ನಿನಗೇನು ತಮ್ಮ ಮಾಡಿನೋ ನಿನಗ ಹೆಂಗ ಅವಾಗ ಸತ್ಯದ ಅಣ್ಣ ಹೇಳತಾನ ನೀಚ ತಮ್ಮಗ ಬಂಕಿಗೆ ಇದ್ದ 10,000 ರೂಪಾಯಿ ತಗೊಂಡಾನ ಅವಾಗ ಸೀದಾ ಜಿಗುದು ಮಾತ್ರ ಬಂದಾನ ರೀ ಅಣ್ಣ ಊರಾಗ ಸಾಕ್ಷಾತ್ ಭಗವಂತ 2 ಗಳಿಗೆ ಕೊಟ್ಟು ಕಳಿಸದ ಆ ಶ್ರೀಗಂಧದ ಮರದ ಮ್ಯಾಗ ಕುಂತಾವ ಅವಾಗ ಎಲ್ಲಿ ಹೆಂಡ್ರ ಮಕ್ಕಳು ಅಂತ ಛಾಡ್ಸಿ ಅಣ್ಣಾಗ ಒದ್ದ ಅಣ್ಣಾಗ ಒದ್ದ 10,000 ರೂಪಾಯಿ ತಗೊಂಡು ಜಿಗುದು ಊರಿಗೆ ಬಂದ ರೂಪಾಯಿದೊಳಗ ಹತ್ತೆ ಕೈಯಾಗ ಸೋತ ಮತ್ತೆ ಮೊದಲಿನಂತೆ ಶಿವ ಬಿಕ್ಕಿ ಬೇಡುವುದೇ ತಂದ ಭಗವಾನ ಸಾಕ್ಷಾತ್ ಭಗವಂತ 2 ಗಳಿಗೆ ಅಲ್ಲಿ ಕಳಶಿ ಕೊಟ್ಟ ಅವಕ ದಿವ್ಯವಾಣಿ ತುಂಬ್ಯಾನ ಕಿವಿಗಿ ತುಂಬ್ಯಾನ 2 ಗಿಳಿ ಕುಂತು ಹಿಂಗ ಗಿಡದಾಗ ಕುಂತು ಮಾತಾಡ್ತಾವ ಸ್ವತಃ ತಮ್ಮನೆ ಇದ್ದ ಮಕ್ಕಣ್ಣ ಮಾತ್ರ ಕಳದ ನಿವನೀಗ ನಿನ್ನ ಗಂಡು ಜಾತಿ ಅಂದ್ರ ಥೇಟ ಒಂದು ಕ್ವಾಣ ಇದ್ದಂಗ ಆ ಹೆಣ್ಣಗಿಳಿ ಅಲ್ಲ ಕತ್ತದ ಗಂಡ ಗಿಳಿಗ ಏ ಆಡಿನ ಮಲಿ ಅಂತ ಜೋಡಿ ಬ್ರಣ ತಮ್ಮರಿದ್ರು ಎಲ್ಲಂದ್ರ ಬಳ್ಳಿಗಾಮ ಪಟ್ಟಣದಾಗ ಹೆಣ್ಣಗಿಳಿ ಮಾತಾಡು ನೋಡಿ ಗಂಡಗಿಳಿ ಮಾತ್ರ ಕೇಳ್ತದ ಹೊಳ್ಳಿ ಅಂತದೇನು ಕೆಲಸ ಗಂಡ ಮಾಡ್ಯದ ಜಗದಾಗ ನೋಡು ಸ್ವತಃ ತಮ್ಮನೆ ಕಣ್ ಕಳದಾನ ತಂದು ಅಡವ್ಯಾಗ ಅವನಿಗೆ ಯಾರು ದಿಕ್ಕ ಅದಾರ ಈ ಆರಣದಾಗ ಅವಾಗ ಮಾತ್ರ ಗಂಡ ಗಿಳಿ ಹೊಳ್ಳಿ ಉತ್ತರ ಕೊಡ್ತದಾರೆ ಅಣ್ಣ ಬರೀ 2 ಕಣ್ಣ ಹೋದ್ರ ಏನು ಆಗ್ಯಾದೇವನೀಗ ಇದೇ ಶ್ರೀಗಂಧದ ಗಿಡದ ತಪ್ಪಲ ಕಣ್ಣಾಗ ಮಾತ್ರ ಹಿಡ್ಕೊಂಡ ಕಣ್ಣಾಗ ಹಿಡ್ಕೊಂಡ್ರೆ ಮಾತ್ರ ಕಣ್ಣ ಮಾತ್ರ ಬರ್ತಾವಿವನೀಗ ಹಿಂಗ ಗಂಡಗಿಳಿ ಹೇಳಕತ್ತು ಹೆಣ್ಣಗಿಳೀಗ 2 ಮಾತಾಡುವ ಕಿವ್ಯಾಗ ಮಾತ್ರ ಬಿದ್ದದ ಅಣ್ಣ ಕೇಳ್ಯಾನ ಎದ್ದು ಮ್ಯಾಗ ನಿಂತಾನ
ಕೈಯಾಡ್ಸ್ಕೋತಕವ ನಡ್ದಾನ ಅಷ್ಟರ ಒಳಗ ಕೈಯಾಡ್ಸ್ಕೋತ ನೋಡಿ ಇವ ಮ್ಯಾಗ ಕೈ ಮಾಡುದ್ರ ಒಳಗ ಸಾಕ್ಷಾತ್ ಭಗವಂತನ ಕರುಣೆ ಆಯ್ತು ಗಿಡದ ಮ್ಯಾಗ ಕೈ ಮಾಡಿದ ಕೂಡಲೇ ಟೊಂಗೆ ಬಂದು ಸಿಕ್ಕದ ಕೈಯಾಗ ಹಂಗೆ ತಪ್ಲ ಮಾತ್ರ ಹರ್ಕೊಂಡಾನ ತನ್ನ ಕೈಯಾಗ ತಪ್ಲ ಮಾತ್ರ ಹರ್ಕೊಂಡಾನ ಜಜ್ಜಿ ಕಣ್ಣಾಗ ಹೆಣ್ಕೊಂಡಾನ ತಕ್ಷಣ ಕಣ್ಣು ಮಾತ್ರ ಬಂದವರನ್ನ ಸತ್ಯದ ಅಣ್ಣಾಗ ಮೊದಲೇ ಎರಡು ಗಿಳಿಗಳು ಕೂತಾಗ ಒಂದು ವಿಷಯ ಮಾತ್ರ ಹೇಳಿತು ಹ್ಯಾಂಗ ಇವನಿಗೆ ರಾಜಕೀಯ ಸಿಗುವುದೈತಿ ಅಣ್ಣ ಇವನ ಕೈ ಮ್ಯಾಗ ಆ ಗಂಡ ಗಿಳಿ ಹೇಳಿತು ನೋಡ್ರಿ ಹೆಣ್ಣ ಗಿಳಿಗ ಪಾಂಚಾಳಿ ರಾಜದ ಮಗಳಿಗೆ ಕಣ್ಣು ಹೋಗ್ಯಾವ ಜಗತ್ತದ ಮ್ಯಾಗ ಪಾಂಚಾಲಿ ರಾಜನ ಮಗಳ ಕಣ್ಣ ಹೋಗ್ಯಾವ ಅವ ಬೋರ್ಡ್ ಹಾಕ್ಯಾನ ನನ್ನ ಮಗಳಿಗೆ ಯಾರು ಕಣ್ಣ ಮಾತ್ರ ತರ್ತರ ಜಗದಾಗ ಯಾರು ನನ್ನ ಮಗಳಿಗೆ ಕಣ್ಣು ತರ್ತಾರ ಅವ್ರದಿಗೆ ಅರ್ಧ ರಾಜಕೀಯ ಹಚ್ತೀನಿ ಅಂತ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾತ್ರ ಮಾಡ್ತೀನಿ ಅವನೀಗ ಹಿಂಗ ರಾಜ ಮಾತ್ರ ಬೋರ್ಡ್ ಹಾಕಿದ್ದ ದರ್ಬಾರದ ಹೊರಗ ಇದು ಎಲ್ಲ ಮಾತ್ರ ಕಿಮ್ಯಾಗ ಇತ್ತು ಸತ್ಯದ ಅಣ್ಣಾಗ ಬಂದ ಕೂಡಲೇ ಅಣ್ಣ ಸೀದಾ ಅಲ್ಲಿಗೆ ಬಂದಾನ್ರಿ ಅಣ್ಣ ಬರೋದ್ರ ಒಳಗ ಬೋರ್ಡ ಹಾಕಿದ ಅವ ದರ್ಬಾರದಾಗ ಸೀದಾ ಹೋಗಿ ಅನ್ನಿದ್ದವ ಪ್ರಧಾನಿಗೆ ಹೋಗಿ ಭೇಟಿಯಾದ ನಿಮ್ಮ ರಾಜನ ಮಗಳು ಎಲ್ಲಿ ಇರ್ತಾಳಂತ ಕೇಳ್ಯಾವನೀಗ ಅವಾಗ ಪ್ರಧಾನಿ ಇದ್ದವ ಕರ್ಕೊಂಡು ಹೋದ ಅವ್ರ ಮನೆಯಾಗ ಆಕಿ ಸಾಕ್ಷಾತ್ ಪಾರ್ವತಿ ದೇವಿ ಎದುಳು ಕೇಳ್ರಿ ಮನೆಯಾಗ ರಾಜನ ಮನೆಯಾಗ ಏನು ಮಾತ್ರ ತೊಂದ್ರೆ ಇಲ್ಲದೆ ಬೆಳೆಸಿದಾರ ಅಣ್ಣ ಎರಡು ಕಣ್ಣು ಮಾತ್ರ ಇದ್ದಿದ್ದಿಲ್ಲ ರಾಜನ ಮಗಳೀಗ ಎರಡು ಕಣ್ಣ ಇದ್ದಿದ್ದಿಲ್ಲ ಆಕಿರ ರೂಪ ಅಂದ್ರ ಜ್ಯೋತಿ ಇದ್ದಂಗ ಇವ ಹೋಗಿ ಮಾತ್ರ ನಿಂತನ ಕೇಳ್ರಿ ಅವಳ ಎದರೀಗ ಮೊದಲೇ ತಪ್ಲ ಹರ್ಕೊಂಡು ಹೋಗಿದ್ದ ತನ್ನ ಪದರಾಗ ಹಿಂಗ ಹಿಡ್ಕೊಂಡು ಮಾತ್ರ ನಿಂತರ ಕೇಳ್ರಿ ಅವಳ ಎದರೀಗ ಓಂ ನಮಃ ಶಿವಾಯ ಅಂತ ಎರಡು ಕಣ್ಣಾಗ ಹೆಂಡಿ ಬಿಟ್ಟ ಅವಾಗ ರಾಜನ ಮಗಳಿಗೆ ಎರಡು ಕಣ್ಣ ಬಂದವ ಹಿಂಗ ಬಡವರ ಮನೆಗೆ ಭಾಗ್ಯವು ತಾನಾಗಿ ಬಂದಂತೆ ಬಡವರ ಮನೆಗೆ ಭಾಗ್ಯ ತಾನಾಗಿ ಬಂದಂತೆ ರಾಜಾಗ ಬಹಳ ಖುಷಿ ಆಗ್ಯಾದ್ರೆ ಅಣ್ಣ ಅಷ್ಟರ ಒಳಗ ಅರ್ಧ ರಾಜಕೀಯ ಮಾತ್ರ ಹಚ್ಚನ ಇವ ಅಣ್ಣನ ಪಾಲಿಗ ಅವನ ಮಗಳು ಕೊಟ್ಟು ಲಗ್ನ ಮಾತ್ರ ಮಾಡ್ಯಾನ ಹೇಗ ಅಣ್ಣಂದು ಇಲ್ಲಿ ರಾಜಕೀಯ ನಡೀತು ತಮ್ಮಂದು ಎಂತ ಹೈರಾಣ ನಡೀತು ಇವ ಕಟ್ಗಿ ಮಾರ್ಲಾರ್ದೆ ಊಟ ಸಿಗ್ತಿದೆ ಎಲ್ಲ ಮನೆಯಾಗ ಕಟ್ಗಿ ಮಾರ್ಕೊಂಡು ತಂದು ಇವ ಜೀವನ ಮಾತ್ರ ಸಾಗಿಸ್ತಿದ್ರ ಅಣ್ಣ ಇಲ್ಲಿ ರಾಜಕೀಯ ಮಾತ್ರ ಸತ್ಯದ ಅಣ್ಣ ನಡೆಸ್ಯಾನ ಅವಾಗ ಇಬ್ರು ಗಂಡ ಹೆಂಡತಿ ಕೂಡಿ ಹೊಂಟಿದ್ರ ಅಣ್ಣ ದೇಶದ ಮ್ಯಾಗ ಅವ ಕಟ್ಗಿ ಬೇಕೇನ್ರಿ ಅಂತ ಕೂಗುತ್ತಿದ್ದ ಕೇಳ್ರಿ ಅವಾಗ ಕಟ್ಗಿ ಬೇಕೇನ್ರಿ ಅಂತ ದರ್ಬಾರ್ ಹೊರಗ ಕೂಗುತ್ತಿದ್ದ ಈ ಶಬ್ದ ಮಾತ್ರ ಬಿದ್ದಾದ್ರೆ ಅಣ್ಣ ಅವನ ಕಿವಿಯಾಗ ಅಂಗಾಲಿಗೆ ಹೆಸಿಕಿಲ್ಲ ಅದಕ್ಕೇನ್ ಹೇಳ್ತಾರ ಅಂಗಾಲಿಗೆ ಹೆಸ್ಕಿಲ್ಲ ಕಳ್ಳಿಗೆ ನಾಚಿಕಿಲ್ಲ ಅಂತ ಹೇಳ್ತಾರ ಸತ್ಯವಾಣಿದ್ದ ಏನ್ ಮಾಡ್ತಿದ್ದ ರಾಜಕೀಯ ನಡೆಸಿದ್ದ ಇಲ್ಲಿ ರಾಜನ ಮನ್ಯಾಗ ಈ ತಮ್ಮನ ಹೈರಾಣ ಎಂತ ನಡೆದಿತ್ತು ದಿನ ಕಟ್ಗಿ ಮಾರ್ಲಾರ್ದ ಇವನು ಮನೆ ಹೊತ್ತಿದ್ದಿಲ್ಲ ಎಂತ ಪರಿಸ್ಥಿತಿ ತಂದಿದ್ದ ಭಗವಂತ
ಅದಕ್ಕೆ ಹೇಳ್ತಾರ, ಯಾಕಂದ್ರ ದುಷ್ಟ ಬುದ್ಧಿ ಎಂದೂ ಸುಖ ಆಗಂಗಿಲ್ಲ ಜಗತ್ತದೊಳಗ. ನಾವು ಒಳ್ಳೆ ಗುಣ ಯಾವಾಗ ಇಟ್ಕೊಂಡು ಹೋಗ್ತೀವಿ ಅಲ್ಲಿಗೆ ಮಾತ್ರ ಭಗವಂತ ಸುಖ ಮಾಡ್ತಾನ ನಮಗ. ನಾವು ಹಣ್ಣುಗೊಂದು ಮಾಡೋದು ನಮಗೊಂದು ಬೇರೆ ಮಾಡ್ಕೊಳ್ಳೋದು ಹಿಂಗ್ ಮಾಡಿದೆವಪ್ಪ ಅಂತಂದ್ರೆ ಎಂದೂ ಸುಖ ಆಗಂಗಿಲ್ಲ. ಮತ್ತೊಬ್ರು ಮುತ್ತಿಗೆ ನಾವು ಮಸಿ ಹಚ್ಬೇಕಂದ್ರೆ ನಮ್ ಕೈಗೆ ಹಚ್ಕೋಬೇಕಂತ ಮೊದಲ. ನಮ್ ಕೈಗೆ ಹಚ್ಕೊಂಡಾಗ ಮತ್ತೊಬ್ರಿಗೆ ಹಚ್ಲಾಕ್ ಬರ್ತದ. ಇವ ದರ್ಬಾರ್ ಹೊರಗೆ ಮಾತ್ರ ತಮ್ಮಿದ್ದಾವ್ ಕಟ್ಟಿಗೆ ಬೇಕೇನ್ರಿ ಕಟ್ಟಿಗೆ ಬೇಕೇನ್ರಿ ತಿಳ್ಕೊಂಡು ಕೂಗುತ್ತಿದ್ದ. ಇದು ಏನು ಕಿವ್ಯಾಗ ಬಿತ್ರಿ ಸತ್ಯದ ಅಣ್ಣಗ. ಮ್ಯಾಗ ಸಿಂಹಾಸನ ಮ್ಯಾಗ ಕೂತಿದ್ದು ಎದ್ದು ತೆಳಗಿಳ ಬಂದ. ಏ ಪ್ರಧಾನಿ, ಇಲ್ಲಿ ಸಂತ್ಯಾಗ ಏನು ತಿರುಗಾಡಿ ಕಟ್ಟಿಗೆ ಮಾರ್ತಾ ನೋಡು, ಅವ್ನಿಗೆ ಹೋಗಿ ತಕ್ಷಣ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಆರ್ಡರ್ ಮಾಡ್ದ ರಾಜ. ಅಣ್ಣಿದ್ದವ ಆರ್ಡರ್ ಮಾಡ್ದ. ಅವಾಗ ಅವ ಪ್ರಧಾನಿ ಬಂದು ಕೇಳ್ದ ತಮ್ಮಗ, ಏ ನಮ್ಮ ರಾಜರು ಬಾ ಅಂತ ತಿಳ್ಕೊಂಡು ನಿನಗೆ ಆರ್ಡರ್ ಆಗ್ಯದ, ತಕ್ಷಣ ನೀನು ನಡಿಬೇಕಲ್ಲಿ ಅಂತ ತಿಳ್ಕೊಂಡು ಆರ್ಡರ್ ಮಾಡ್ದ. ಅವಾಗ ಹೇಳ್ತಾನ ಇವ ತಮ್ಮ, ಅದಕ್ಕೆ ದಯವಿಟ್ಟು ಜಾತ್ರೆಗೆ ಬಂದಂತ ಯಾತ್ರಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಪ್ಪಾ ಅಂತಂದ್ರ, ಇಲ್ಲಿ ಏನು ಊರಂದ ಯಾವ್ದು ಕೂಸು ಗೊತ್ತಿಲ್ಲ, ಏನು ಬರೂರದ ಗೊತ್ತಿಲ್ಲ, ದಯವಿಟ್ಟು ಒಂದು 2 ವರ್ಷದ ಹುಡುಗದ, ಹಸಿರು ಟಿ ಶರ್ಟ್ ಅದ, ಕಿವ್ಯಾಗ ಹಸಿರು ಟಿ ಶರ್ಟ್ ಅದ, ತೆಳಗಿರೋದಲ್ಲ ಒಂದು ಜೀನ್ಸ್ ಪ್ಯಾಂಟ್ ಅದ, ಆ ಕೂಸು ಅಳ್ಳಾಕತ್ತದ. ದಯವಿಟ್ಟು ಯಾರು ಕಳ್ಕೊಂಡಿದ್ರಪ್ಪ ಅಂತಂದ್ರ ಆ ಕಿವ್ಯಾಗ ಏನದ ಬುಗುಡಿ ಅದಾವ ಏನವರು, ದಯವಿಟ್ಟು ಯಾರಾದ್ರೂ ಆ ಮಗುವಿಗೆ ಕಳ್ಕೊಂಡಿರಪ್ಪ ಅಂತವ್ರು ಬಂದು ಇಲ್ಲಿ ಕಮಿಟಿಯವ್ರ ಕೈಯಾಗಿರ್ತದ, ದಯವಿಟ್ಟು ತಾವು ಆ ಖುಷಿಗೆ ಒಯ್ಬೇಕಂತ ತಿಳ್ಕೊಂಡು ನಾ ಕಮಿಟಿ ಪರವಾಗಿ ವಿನಂತಿ ಪೂರ್ವಕವಾಗಿ ಬೇಡ್ಕೊತಾ ಇದೀನಿ. ಅದಕ್ಕೆ ಇಲ್ಲಿ ಅಣ್ತಮ್ಮರಂದ್ರಿ ಜಗತ್ತದೊಳಗೆ ಹ್ಯಾಂಗ್ ಇರ್ಬೇಕು ಅನ್ನೋದ್ರ ಬಗ್ಗೆ ಇದು ನೀತಿ ಹೇಳ್ತದಪ್ಪ ಯಾವ್ದು ಪದ. ಅವಾಗ ಇವ ಅಣ್ಣಿದ್ದಮ್ಮ ಏನ್ ಮಾಡ್ದ, ಪ್ರಧಾನಿ ಕೊಟ್ಟು ಕಳ್ಸದ, ಏ ಮಗನ ನಡಿ ಈಗಿಂದ ಅಂದ. ಅವ ಅಂತ ಮಗ ಗಡಬಡಕ್ ಬಿದ್ದ. ಎಲ್ಲಾ ಖಾಲಿ ಆಗಿತ್ತಲ್ರಿ ಮಗನಿಗೆ. ಯಾರ್ರಿ ಏನ್ರ ಅಂದು ಕೂಡ ಎದಿ ದೊಡ್ಡ ಹತ್ತಿತ್ತೀವ್ನಿಗೆ. ಏ ನಿಮ್ ರಾಜರು ಯಾಕೆ ಬಾ ಅಂದ್ರ ನನಗ, ನಿಮ್ ರಾಜರ ಹೊಲ್ದಾಗ ನಾ ಕಟ್ಟಿಗೆ ಕಡ್ದಿಲ್ಲ, ಸುಮ್ನೆ ಯಾಕೆ ಬಾ ಅಂದ ನಿಮ್ ರಾಜ ಅಂದ ಇವ. ಏ ಮಗನ ಕಟ್ಟಿಗೆ ಕಡ್ದಿದ್ವು ಬಿಟ್ಟಿದ್ದು ನನಗ್ ಗೊತ್ತಿಲ್ಲ, ರಾಜ ಬಾ ಅಂತ ಹೇಳನ ಸೀದಾ ಇಲ್ಲಿಗೆ ನಡಿ ಅಂದ. ಅವ ಕುದುರೆ ಮ್ಯಾಗ ಕೂತಿದ್ರಿ, ಪ್ರಧಾನಿ ಇದ್ದ ಕುದುರೆ ಮ್ಯಾಗ ಕೂತಿದ್ದ, ಇವನಿಗೆ ಕರ್ಕೊಂಡು ಹೊಂಟ. ಹಂಗೆ ಇವ ತಮ್ಮಿದ್ದ ಮಾತ್ರ ಯಾವಾಗ ಬಾ ಅಂದಾರ ಅಂದ ಕೂಡಲೇ ಕಟ್ಟಿಗೆ ಹೊರಿ ಅಲ್ಲೇ ಇಟ್ಟ, ಸೀದಾ ಹೋದ ಅಣ್ಣನ ಬಲ್ಯಾಕ. ಹೋಗುದ್ರ ಒಳಗ ಸಿಂಹಾಸನ ಮ್ಯಾಗ ಕೂತು ರಾಜಕೀಯ ಮಾಡ್ತಿದ್ದ ಅಣ್ಣ ಇದ್ದವ. ಇವ ಹೋಗಿ ಏನು ಒಳಗ್ ಕಾಲಿಟ್ಟ ನೋಡ್ರಿ, ಒಳಗ ಏನು ಕಾಲಿಟ್ಟ ಅಣ್ಣಗ ಆಕಾಶದನ್ನ ಚುಕ್ಕಿ ಕಡದ್ ಬಿದ್ದಂಗಾಯ್ತು ನೆಲದ ಮ್ಯಾಗ. ಬಗ್ಗಂದ್ ಬಿಡ್ತು ಒಳಗ ತಮ್ಮನ ಮೋತಿ ನೋಡಿದ ಕೂಡಲೇ, ಏನು ತಮ್ಮ ಎಂತ ಕಷ್ಟ ಬಂದದ ನಿನಗ. ಅವ ಕೋನ ಹಿಡ್ದಿಲ್ಲ ಇವ, ಅವ ಮನಸ್ಸಿನಾಗ ಅಲ್ಲಕತ್ತ, ತಮ್ಮ ಇದ್ದವ ತೆಕ್ಕಿ ಅಣ್ಣ ಇದ್ದವ ತೆಕ್ಕಿ ಹಾಕೊಂಡು ಅಳ್ಳಕತ್ತ ಇವನಿಗೆ. ಅದು ತಮ್ಮ ಏನಲ್ಲಕತ್ರಿ, ಯಾವ ಅಣ್ಣ ಇವ ಅಡುಗು ಮಣ್ಣ ಅಂದವ. ನಮ್ಮ ಅಣ್ಣ ಇರ್ಲಕ್ ಒಬ್ಬನೇ ಇದ್ದ, ಅಡಿವಾಗ ಅವ್ರಿಗೆ ಕಲಸ ಮಾಡೀನಿ. ಇವ ಎಲ್ಲಿದ್ ಬಂದ ಮಗ ರಾಜ, ಇವ ಅಣ್ಣಲ್ಲಕತ್ತ ನನಗ ತಿಳ್ಕೊಂಡು ಅದು ಒಳಗ್ ವಿಚಾರ ಮಾಡ್ಲಕತ್ರಿಪ್ಪ. ರಾಜ ಹುಚ್ಚಿಡ್ದಂಗ ಕಾಣ್ತದ ಮಗ, ಬಂದು ತೆಕ್ಕಿ ಬಿದ್ದು ಅಳ್ಳಕತ್ತ ನನಗ. ಇವ ಏನಾರ ಮಾಡಿ ನನಗ್ ಬಲಿಗೆ ಹಾಕಂಗ್ ಕಾಣ್ತಾನ ತಿಳ್ಕೊಂಡು ಅಣ್ಣಿದ್ದವ್ ಇದ್ದಿದ್ ಮಾತು ಹೇಳಕತ್ತ. ತಮ್ಮ ನೀ ಯಾವಾಗ ಹೋಗಿದ್ ನನಗ ಆರಣದಾಗ ಕಣ್ ಕಳ್ದಿ, ನೀ ಯಾವಾಗ ಕಣ್ ಕಳ್ದಿ ನಿನ್ನ ಪುಣ್ಯದಿಂದ ನನಗೆ ರಾಜಕೀಯ ಸಿಕ್ಕದಪ್ಪ. ನೀನೇ ನನ್ನ ಪಾಲಿನ ದೇವ್ರ, ನೀನೇ ಕುಂದ್ರು ಸಿಂಹಾಸನ ಮ್ಯಾಗ ತಿಳ್ಕೊಂಡು ತಮ್ಮ ಒಯ್ದು ಕುಂದ್ರಿಸ್ತಿದ್ದ. ಇವ ವಿಚಾರ ಮಾಡ್ದ, ಏ ಮೊದಲು ನಿನ್ನ ಕಣ್ಣು ಹಂಗ ಬಂದಾವ, ಅದು ಹೇಳು ಸುದ್ದಿ ಅಂದವ. ಬೇಕಾಗಿಲ್ಲ ಇವೆಲ್ಲ. ತಮ್ಮ ಏನ್ ಮಾಡ್ತಿದ್ದ, ಅಣ್ಣ ಏನ್ ಮಾಡ್ತಿದ್ದ, ಶಿವಸನ ಮ್ಯಾಗ ಒಯ್ದು ಕುಂದ್ರಿಸ್ತಿದ್ದ. ಮೊದಲು ನಿನ್ನ ಕಣ್ಣು ಹ್ಯಾಂಗ ಬಂದಾವ ಹೇಳು. ಹೌದಪ್ಪ, ಅದಕ್ಕೆ ಅಂತಾರಲ್ರಿ ಹಂಗ ನಾಯಿಗೆ ತುಪ್ಪ ದಕ್ಕಂಗಿಲ್ಲತ್ತ, ಕಳ್ರಿಗೆ ಇಜ್ಜತ್ ದಕ್ಕಂಗಿಲ್ಲತ್ತ. ಹುಗ್ಗಿ ದಕ್ಕಂಗಿಲ್ಲ ನಾಯಿಗೆ ಹುಗ್ಗಿ. ಅದಕ್ಕ ಏನ್ ಮಾಡ್ದ ಇವ ಮನಸ್ಸಿನಾಗ ವಿಚಾರ ಮಾಡ್ಲಕತ್ತ. ಎಣ್ಣ ನಿನ್ನ ಮೊದಲು ಕಣ್ಣು ಯಾವ ಹ್ಯಾಂಗ ಬಂದಾವ್ ಹೇಳು. ಅವ ಅಣ್ಣ ಇದ್ದಾವ ಹೇಳಕತ್ತ. ತಮ್ಮ ಅಲ್ಲಿ ಆರಣದೊಳಗೆ ಮಾತ್ರ ಗಿಡದ ತೆಳಗ್ ಒಯ್ದು ನಾ ಮನ್ಕೊಂಡಿದ್ದೆ. ಅವಾಗ ಏನು ನೀ ಕಣ್ಣಾಗ ನನಗ ಚುಚ್ಚಿದಿ, ಆ ಗಿಡದ ತಪ್ಪಲನ್ನ ತಗೊಂಡು ಮಾತ್ರ ಕಣ್ಣಾಗ ಹಿಡ್ಕೊಂಡು ನನ್ನ ಕಣ್ಣು ಬಂದಾವ. ಈಗ ಒಂದ್ ರಾಜಕೀಯ ತಗೊಂಡು ಏನು ಮಾಡುದು ಅಂದ್ರೆ ಮಗ, ಅವ ಒಂದ್ ರಾಜಕೀಯ ತಗೊಂಡು ಏನ್ ಮಾಡುದು, ಜಗತ್ತದೊಳಗ ಮಹಾರಾಜರ ಕಣ್ಣು ಹೋಗ್ಯಾವ, ಎಂತಿಂತವ್ರ ಕಣ್ಣು ಹೋಗ್ಯಾವ ದೇಶದ ಮ್ಯಾಗ. ಅವ್ರಿಗೆಲ್ಲ ಕಣ್ಣು ಬಂದು ಅಂದ್ರೆ ನನ್ನಂತವನೇ ಯಾರು ಇಲ್ಲ ಜಗತ್ತೊಳಗೆ ಇಂಥವ್ 3 ರಾಜಕೀಯ ಕಳಿಸ್ತೀನಿ ನನ್ನ ಕೈ ಮ್ಯಾಗ ಅಂದಾವ. ಹಿಂಗ ಒಳಗ್ ವಿಚಾರ ಮಾಡ್ದ. ಸತ್ಯದ ಅಣ್ಣಗೆ ಹೇಳ್ದ, ನಾ ಬರುವ ಮಟ್ಟ ನನ್ನ ಹೆಂಡ್ರ ಮಕ್ಕಳು ನಿನ್ನ ಬಲ್ಯಾಕಿರ್ಲಿ, ನಾ ಕಾಶಿ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಸೀದಾ ಅಲ್ಲಿಗೆ ಬರ್ತಾನೆ. ಎಲ್ಲಿಗೆ ಹಾಳಭಾವಿಗೆ. ಹಾಳಭಾವಿಗೆ ಬಂದ ಒಳಗೆ ಏನಾಗ್ತದ ಅನ್ನೋದ್ರ ಬಗ್ಗೆ ನಾವೆಲ್ಲರ ಒಳಗೆ ಶಾಂತ ರೂಪದಿಂದ ಕೇಳುವಂತ ವಿಷಯ ಅದ. ಸತ್ಯದ ಅಣ್ಣಗ ವಚನ ಕೊಟ್ಟು ಹಾಳಭಾವಿಗೆ ಬಂದ, ಮೊದಲ ತನ್ನ ಕೈಯಾಗ ತಪ್ಪಲ ಹರ್ಕೊಂಡು ಮಾತ್ರ ಇಟ್ಕೊಂಡ. ಮೊದಲ ನನ್ನ
ಅಂತ ಅಣ್ಣಗ ಚುಚ್ಚಿದಂತ ಎರಡು ಮುಳ್ಳ ತನ್ನ ಕೈಯಾಗ ಎರಡು ತಿಳಿಲಾರದೆ ಕಣ್ಣಾಗ ಎರಡು ಮುಳ್ಳ ಮಾತ್ರ ಚುಚ್ಕೊಂಡ ಚುಚ್ಕೊಂಡ ಕಣ್ಣ ಹಾದ ಬಳಿಕ ಕೇಳಿ ಹ್ಯಾಂಗ ಮಾಡ್ತಾನ ಭಗವ ಅಣ್ಣಗ ಬೀಸಿದಂತ ಗಾಳಿ ಬೀಸಲೆಲ್ರಿ ಕೇಳ್ರಿ ಇಲ್ಲ ಅವಾಗ ಕೆಟ್ಟ ಸುಂಟ್ರ ಗಾಳಿ ಹೈದ ಹೋಯ್ತು ಬಚ್ಚಲ ಕೆಟ್ಟ ಸುಂಟ್ರ ಗಾಳಿ ಹೈದು ಹೋಯ್ತು ತಪ್ಪಲ ಬೆಚ್ಚುವಾಗ ಕೇಳ್ರಿ ಸುಂಟ್ರ ಗಾಳಿ ಹೈದು ಹೋಯ್ತು ತಪ್ಪಲ ಎಲ್ಲ ಚೆಲ್ಲೆ ಪಿಲ್ಲೆ ಆಯಿತು ಅವಾಗ ಎರಡು ಕೈ ಆಡಿಸ್ಕೋತ ನಡ್ದಾನ ಹೇಗ ಮೊದಲೇ ಮೃತ್ಯು ದೇವಿ ದಾರಿ ಕಾಯ್ತಿದ್ಳು ಕೇಳ್ರಿ ಇವನೀಗ ಮಗನೇ ಮೊದಲೇ ಉಳಿದು ಹೋಗಿದಿ ಅಣ್ಣಗ ಕಣ್ಣ ಕಳವ ಆಡಿನ ಮಲಿ ಹೆಂಗ ಜೋಡಿ ಬರೋಣ ತಮ್ಮರಿದ್ರು ಎಲ್ಲಂದ್ರ ಬಳ್ಳಿ ಗಾವ ಪಟ್ಟಣದಾಗ ಮೃತ್ಯು ದೇವತಿ ಇದ್ದಕ್ಕಿ ಮಾತ್ರ ದಾರಿ ಹಿಂಗ ಕಳಿತಿದ್ರಣ್ಣ ಇದು ಮೊದಲೇ ಕಣ್ಣ ಕಳ್ಕೊಂಡಿತ್ತು ಅಷ್ಟರ ಒಳಗ ತಪ್ಲ ಎಲ್ಲ ಚೆಲ್ಲ ಪಿಲ್ಲೆ ಆಗಿ ಹೋಗಿತ್ತು ಆವಾಗ ಕೈಯಾಡಿಸ್ಕೋತ ಬಂದು ಬಿದ್ದನ ಅದೇ ಹಾಳ ಬಾಯಾಗ ಹಾಳ ಬಾಯಾಗ ಬಿದ್ದು ಇಲ್ಲಿ ತಮ್ಮ ಮಾತ ಸತ್ತನರಣ್ಣ ಅಲ್ಲಿ ಸತ್ಯದ ಅಣ್ಣಗ ಕನಸ ಮಾತ್ರ ಬಿದ್ದಾದ ಹ್ಯಾಂಗ ಅಣ್ಣನ ಸ್ವಪ್ನದಾಗ ಕೇಳ್ರಿ ತಮ್ಮನ ಲಗ್ನ ಮಾತ್ರ ನಡೆದಿತ್ತಾರಣ್ಣ ಅಷ್ಟರ ಒಳಗ ಸತ್ಯದ ಅಣ್ಣಗ ಎಚ್ಚರ ಆಗ್ಯಾದ ಹಿಂಗ ಅಣ್ಣ ವಿಚಾರ ಮಾತ್ರ ಮಾಡತಾನ ತನ್ನ ಮನದಾಗ ನಮ್ಮ ತಮ್ಮ ಎಂದು ಹೋಗೇ ಇಲ್ಲ ಕಾಶಿ ಕ್ಷೇತ್ರದಾಗ ಯಾವುದು ಆಶಕ್ಕಾಗಿ ನನ್ನ ತಮ್ಮ ಅಲ್ಲಿಗೆ ಹೋಗ್ಯಾನ ಹೆಂಗ ಅದೇ ಹಾಳ ಬಾಯಾಗ ಹೋಗಿ ಸತ್ತಾನಂತಾನ ಹೆಂಗ ಹಾಳ ಬಾಯಾಗ ಹೋಗಿ ಇವ ಸತ್ತಾನಂತ ತಿಳಿದು ಬಂತು ಆವಾಗಿಂದಾಗೆ ಕುದುರಿ ಮ್ಯಾಗ ಸತ್ಯದ ಕುಂತಾನ ಅವಾಗ ಕುದುರಿ ಮ್ಯಾಗ ಕುಂತು ಲಗಾಮ ಹಾಕಿ ಬಂದಾನಲ್ಲೀಗ ಬಂದು ನೋಡ್ತಾನ ಕೇಳಾರ ಅಣ್ಣ ಹಾಳ ಬಾವ್ಯಾಗ ಕುದುರಿ ಮ್ಯಾಗ ಕುಂತು ಇವ ಬಾವಿ ಒಳಗ ನೋಡುದ್ರ ಒಳಗ ತಮ್ಮನ ಶವ ಮಾತ್ರ ತೇಲತಿತ್ತು ನೀರಿನ ಮ್ಯಾಗ ತಮ್ಮನ ಶವ ನೋಡಿದ ಕೂಡಲೇ ಅನ್ನಗ ಬೆಂಕಿ ಬಿದ್ದಂಗಾಯಿತು ತಮ್ಮನ ಶವ ನೋಡಿದ ಕೂಡಲೇ ಅಣ್ಣಗ ಬೆಂಕಿ ಬಿದ್ದಂಗಾಯಿತು ಆ ರಾಮದೇವ್ರ ಬಾಣ ಬಂದು ಹ್ಯಾಂಗ ನಡ್ತದ ಹೊಟ್ಯಾಗ ರಾವಣ ಎದ್ಯಾಗ ಮಾತ್ರ ನಟ್ಟಾಗ ಹ್ಯಾಂಗ ಆಗ್ತದ ಅವನೀಗ ಅಷ್ಟು ತ್ರಾಸ ಮಾತ್ರ ಆಗ್ಯಾದ್ರಿ ಅಣ್ಣ ಸತ್ಯದ ಅಣ್ಣ ಇಲ್ಲಿ ನೀನು ಬಂದು ಸಾಯುದಕ್ಕ ಅಂತದೇನು ಮಾಡಿನೋ ನಿನಗ ನೀನೇ ಹಾದ ಬಳಿಕ ನಂದೇನು ಕೆಲಸ ಐತಿ ಜಗದಾಗ ಕುದುರೆ ಮ್ಯಾಗಿಂದು ಇಳಿಯುದ್ರ ಒಳಗ ಕುದುರೆ ಮ್ಯಾಗಿಂದು ಇಳದಾನ ದಾಂಡಿಗೆ ಕಲ್ಲ ಕಟ್ಕೊಂಡಾನ ಕಾಲೇ ಜಿಗದ್ರ ಪ್ರಾಣ ಹೋಗುವುದಿಲ್ಲ ಅಂದಾನ ಅವಾಗ ಹೆಂಗ ವಿಚಾರ ಮಾಡಿ ಕಲ್ಲ ಮಾತ್ರ ಕಟ್ಕೊಂಡ ಟೊಂಕೀಗ ಕಲ್ಲ ಕಟ್ಕೊಂಡು ಮಾತ್ರ ಜಿಗಿಯ ತಿದ್ದ ಭಾವಿಯ ಒಳಗ ಭಾವ್ಯಾಗ ಜಿಗಿಯುದ್ರೊಳಗ ಸಾಕ್ಷಾತ್ ಪರಮಾತ್ಮ ತೆಳಗ ಇಳದ ನಿನ್ನಂತ ಅಣ್ಣ ಮಾತ್ರ ಇರ್ಬೇಕಂದ ಜಗತ್ತದ ಒಳಗ ಈ ಪದ್ಯದ ಉದ್ದೇಶ
ದೇಶ ಅಂದ್ರ ಅಣ್ಣತಮ್ರಂದ್ರ ಹ್ಯಾಂಗಿರ್ಬೇಕು ದುಷ್ಟ ಬುದ್ಧಿ ಮಾಡಿದ್ರ ಎಂತ ಪರಿಸ್ಥಿತಿ ಬರ್ತಾದ ನಮಗ ಸಾಕ್ಷಾತ್ ಪರಮಾತ್ಮ ಹೇಳ್ತಾನ ಸತ್ಯದ ಅಣ್ಣಾಗ ನಿನಗೂ ಏನು ಬೇಕು ಬೇಡು ಅಂತ ಅಂದಾನ ಅವಾಗ ಬ್ರಹ್ಮ ಪದವಿ ನಾನು ಅಲ್ಲೇ ವಿಷ್ಣು ಪದವಿ ನಾನು ಅಲ್ಲೇ ರುದ್ರ ಪದವಿ ಕೊಟ್ಟರು ಯಾವುದು ಮಾತ್ರ ಬೇಕಾಗಿಲ್ಲ ನನಗ ಯಾವಾಗ ನನ್ನ ಮುಂದ ನನ್ನ ತಮ್ಮ ಮಾತ್ರ ಸತ್ತಾನಂದ್ರ ಅವನ ಭರ್ತ ಯಾವುದು ಬೇಕಾಗಿಲ್ಲ ಹೇಳ್ಯಾನ ಹಿಂಗ ಅವನಿಗೆ ಕೊಟ್ಟ ಅಂದ್ರೆ 1,000 ಆಸ್ತಿ ಕೊಟ್ಟಂಗ ನನಗ ಅವನ ಭರ್ತ ಯಾವುದು ಬೇಕಾಗಿಲ್ಲ ಹೇಳ್ಯಾನ ಹಿಂಗ ಸಾಕ್ಷಾತ್ ಪರಮಾತ್ಮ ತಥಾಸ್ತು ಅಂತ ಹಸ್ತ ಎಳದ ಸತ್ಯದ ಅಣ್ಣನ ಮುಂದ ತಮ್ಮನ ಶಿವ ಇಟ್ಟಾನ ಅವಾಗ ಅಣ್ಣನ ಮುಂದ ತಮ್ಮನ ಶವ ಇಟ್ಟು ಅಮೃತ ಹಸ್ತ ಎಳದ ಬಿಟ್ಟ ಇವ ನಿದ್ರಿಗಣ್ಣಾಗ ಎದ್ದು ಕುಳಿತಂಗ ಕುಂತಾನ ಅವಾಗ ಪರಮಾತ್ಮ ಮಾಯಿಯಾಗಿ ಹೋಗ್ಯಾನರ ಅಣ್ಣ ಅಷ್ಟಾರ ಒಳಗ ಇವ 7 ಒಳಗೆ ಅಣ್ಣನೇ ಮಾತ್ರ ನಿಂತಾನೆ ಅದರೀಗ ತಾಯಿನೂ ನೀನೆ ತಂದೆನೂ ನೀನೆ ಬಂಧು ಬಳಗ ಎಲ್ಲಾನು ನೀನೆ ಅವಾಗ ಅಣ್ಣನ ಪಾದಕ ಸಾಷ್ಟಾಂಗ ಮಾತ್ರ ಹಾಕ್ಯಾನ ಹಿಂಗ ಅತ್ತಿ ಮನಿ ಸ್ವಸ್ಥರಿಯನ್ನ ಬಹಳ ಮಂದಿ ಕುಂತೀರವ್ವ ಯಾಕಂದ್ರ ತಾಯಿಯರಿಗೆ ಮಾತ್ರ ಹೇಳ್ಬೇಕಾಗ್ಯದ ಕೇಳ್ರಿ ಹಂಗ್ಯಾಂಗ ನೀವು ಚಲೋ ಮನಿತಾನ ನಡೆದಲ್ಲಿ ಗುಣ ತರಬ್ಯಾಡ್ರಿ ಹಂಗ ಆ ಗುಣ ತಂದ್ರ ಒಂದಿನ ಬೀಳ್ಬೇಕಾಗ್ತದ ಹಾಳ ಭಾವ್ಯಾಗ ಕಟ್ಗಿ ಹೊರಿ ಹೊತ್ತು ನೀವು ಕಟ್ಗಿ ಮಾರು ಕೆಲಸ ಬ್ಯಾಡ ಸರಿಯಾಗಿ ಗಂಡನ ದೇವ್ರಂತ ತಿಳ್ಕೋರಿ ಅವ್ವ ನಿಮ್ಮ ಮನದಾಗ ಗಂಡನೇ ದೇವ್ರಂತ ತಿಳ್ಕೊಂಡು ಜಗತ್ತದೊಳಗ ಎಷ್ಟೋ ಮಂದಿ ಈಗ ಹೇಮರೆಡ್ಡಿ ಮಲ್ಲಮ್ಮನ ಹೆಸರ ಉಳಿದ ಜಗತ್ತದ ಒಳಗ ಅಂತಿಂತವು ಕಷ್ಟ ಮಾತ್ರ ಕೊಟ್ಟಾರ ಹೇಮರೆಡ್ಡಿ ಮಲ್ಲಮ್ಮಗ ಅಂತ ಕಷ್ಟ ಕೊಟ್ಟರು ತವ್ರ ಮನೆಗೆ ಅಕ್ಕಿ ಹೋಗಿಲ್ಲ ಹೆಂಗ ಗಂಡ ಹುಚ್ಚ ಇದ್ದ ಕೇಳ್ರಿ ಮೈಯಾಗ ಮಾತ್ರ ಮಹಾರೋಗ ಇತ್ತು ಅಷ್ಟು ಇದ್ರು ಸಹಿತ ತಾಳ್ಕೊಂಡು ಅಕ್ಕಿ ಬಾಳೆಳ ಮನೆಯಾಗ ನೆಗಣಿ ನಾಗಮ್ಮ ಇಂಥವ್ರೆಲ್ಲ ಬೇಕಾದಂತ ಕಷ್ಟ ಕೊಟ್ರು ಮಲ್ಲಿ ನಾತಗ ಮಾತ್ರ ಭೇಟಿ ಆಗಕ್ಕೆ ಕೇಳು ಅಡವ್ಯಾಗ ಹಳಿಸಿದ ಅಂಬಲಿಗೆ ಮಾತ್ರ ಕೊಟ್ಟಳ ನಮ್ಮ ಮಲ್ಲಯ್ಯಾಗ ಅದನ್ನೇ ಅಮೃತ ಅಂತ ಹೊಡೆದಾಣವ ಕೇಳಿ ಆವಾಗ ಯಾರು ನಾವು ಧರ್ಮದಿಂದ ಅವನ ಭಕ್ತಿ ಮಾತ್ರ ಮಾಡತೀವಿ ಆಳಿನ ಆಳಾಗಿ ಮಾತ್ರ ದುಡಿತಾನ ಅವರ ಮನೆತಾನದಾಗ ಅದಕ್ಕ ಒಳ್ಳೇದಕ್ಕೆ ಹೆಂಗಾದ್ರು ಎಲ್ಲಿಯಾದ್ರೂ ಕಿಮ್ಮತ್ತದ ಒಳ್ಳೇದು ನಾವೇನು ಬಿತ್ಕೋತ ಹೋಗ್ತೀವಿ ಒಳ್ಳೇದಕ್ಕೆ ಬಹಳ ಬೆಲೆ ಅದ ಈ ಸದ್ದ ಹುಬ್ಬಳ್ಳಿ ಸಿದ್ದಾರೂಢ ಮಠದಾಗ ಓಂ ನಮಃ ಶಿವಾಯ ಅನ್ಬೇಕಾದ್ರ 3 ಆಳು ಇಟ್ಟಾರ 3 ಆಳ ಒಂದೇ ಅಲ್ಲ 3 ಆಳು ಇಟ್ಟಾರತ್ತಲ್ಲಿ ದಿನ ತಂಬೂರು ಹಿಡ್ಕೊಂಡು ಓಂ ನಮಃ ಶಿವಾಯ ಅನ್ಬೇಕು ಅವರು 8 ತಾಸಿಗೆ ಒಬ್ಬೊಬ್ರು ಮೂರು ಶಿಫ್ಟ್ ಆಗ್ತಾವ ರಾತ್ರಿ ಹಗಲ ಎಲ್ಲ ಕೂಡಿ 3 ಮಂದಿ ಮಾತ್ರ ಅಲ್ಲಿ ನಿರಂತರ ಇರ್ತಾರ ಭಗವಂತನ ಹೆಸರು ಮ್ಯಾಗ ನಾವು ಎಷ್ಟು ಹೇಳಿದ್ರು ಸಹಿತಕ್ಕೆ ಇದು ತೀರ್ಲಾರ್ದಂತ ವರ್ಣನೆ ಅದ ಆ ಭಗವಂತ ಸುಂದರವಾದ ಶರೀರ ನಮಗೆ ಕೊಟ್ಟಾನಪ್ಪ ಅಂತಂದ್ರ ಈ ಶರೀರ ನಾವು ಹ್ಯಾಂಗ್ ಕೈಕೋಬೇಕು ಎಂತ ಬುದ್ಧಿ ಇಟ್ಕೊಂಡ್ರೆ ನಮ್ಗೆ ಎಂಥದ್ದು ಸಿಗ್ತದ ಪ್ರತಿಫಲ ಅನ್ನುವಂಥದ್ದು ಮಾತ ಸತ್ಯದ ತಿಳ್ಕೊಂಡು ನಮ್ಮ ತಾಯಿಯವರು ಕಸ್ತೂರ್ಬಾಯಿ ಅವರು ಸಿರ್ಸಾಡ ಅವರಾದ್ರು ಕೂಡ ಸಾಕಿನ ಕುರುಬ್ದಾಳಿ ಅವರಾದ್ರೂ ಕೂಡ ಮನುಷ್ಯಗೆ ಬಹಳ ಆನಂದ ಆಗ್ಯದ ಯಾಕಪ್ಪ ಅಂತಂದ್ರೆ ಹಿಂಗೆ ಮನಮುಟ್ಟುವಂತ ಪದಗಳು ಮಾತ್ರ ಹಾಡಬೇಕು ಜಗತ್ತದೊಳಗ ಹಿಂಗೆ ಇಂಥ ಸಾಹಿತ್ಯ ಈ ಮದರಿ ಆ ಮಗನ ಬಲ್ಯಾಕ ಬೆಳೀಲಿ ಅಂತ ತಿಳ್ಕೊಂಡು 101 ರೂಪಾಯಿ ಸಾಧನ ಸಲ್ಲಿಸ್ಯಾರ ಆ ಜಗನ್ಮಾತೆಯಾಗೆ ಇಲ್ಲಿ ನೆನೆಸಿರುವಂತ ಆ ಮಾಸಾಬ್ದಿ ತಾಯಿ
ಮಲ್ಲಯ್ಯನವರು ಅವ್ರ ಮನಿತಾಂದಾಗ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರಿಗೆಲ್ಲರಿಗೆ ಮಾತ್ರ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾನು ಸ್ವೀಕಾರ ಮಾಡ್ತೀನಿ ಮನಿಸ್ತಕ್ಕದ್ದು. ಯಾವ ನಮ್ಮ ತಾಯಿ ಸ್ವರೂಪಿ ಆಗಿರ್ತಕ್ಕಂಥ ಕಾಶಿಬಾಯಿ ಕ್ಷೇತ್ರಿ ಸಾಕಿನ ಅಂದ್ರ ಏನು ನಮ್ಮ ಅನಂತಮರ ಪದ್ಧತಿ ಮನಸ್ಸಿಗೆ ಎತ್ತಿರವಾಗಿ ಈ ನಮ್ಮ ಸಂಘಕ್ಕೆ 1 ರೂಪಾಯಿ ಕೊಡ್ತೀನಿ, ಮಾನವಿಗೆ ತುಂಬಾ ದುಡ್ಡು ಸಿಗೋಸ್ತಾ ಇದ್ರಿ ಮನಿಸ್ತಕ್ಕದ್ದು. ಕಾಶಿನಾಥ್ ಕಾಕ ಅವರು ಜಳಕಿ ಅವರಾದ್ರೂ ಕೂಡ ಇದೇ ಅನಂತಮರ ವಿಷಯವನ್ನು ಕೇಳಿಕೊಂಡು ಅವ್ರ ಮನಸ್ಸಿಗೆ ಆನಂದ ಭರಿತರಾಗಿ 51 ರೂಪಾಯಿ